ಇಂದು ದೇಶದ ರಾಜಕೀಯದಲ್ಲಿ ನಿವೃತ್ತ ಸರಕಾರಿ ಅಧಿಕಾರಿಗಳು, ವಿಶೇಷವಾಗಿ IAS, IPS, IFSನಲ್ಲಿ ಸೇವೆ ಸಲ್ಲಿಸಿರುವವರು ಕ್ಯಾಬಿನೆಟ್ ಮಿನಿಸ್ಟ್ರಿಯಿಂದ ಹಿಡಿದು MLAಗಳಾಗಿ ಚುನಾಯಿತರಾಗಿರುವುದನ್ನು ಕಾಣಬಹುದು. ಯಾಕೆ ನಿವೃತ್ತ ಅಧಿಕಾರಿಗಳು ರಾಜಕೀಯದತ್ತ ವಾಲುತ್ತಿದ್ದಾರೆ? ಇದರಿಂದ ದೇಶದ ಆಡಳಿತ ವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ? ರಾಜಕೀಯ ವ್ಯವಸ್ಥೆಯಲ್ಲಿ ಸುಧಾರಣೆ ಕಾಣಬಹುದೇ? ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿವೆ. ಹೌದು, ನಾಗರಿಕ ಸೇವಾ ಅಧಿಕಾರಿಗಳು ನಿವೃತ್ತಿ ಅಥವಾ ಸ್ವಯಂ ಪ್ರೇರಿತ ನಿವೃತ್ತಿ ಬಳಿಕ ರಾಜಕೀಯ ಸೇರಬಹುದು. ರಾಜಕೀಯ ಪಕ್ಷಗಳಿಗೆ ಸೇರಿರುವ ನಿವೃತ್ತ ಅಧಿಕಾರಿಗಳ ಪಟ್ಟಿ ದೊಡ್ಡದಿದೆ. ದ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ 1968ನ ಪ್ರಕಾರ ಸೇವೆಯಲ್ಲಿರುವ ಅಧಿಕಾರಿಗಳು ರಾಜಕೀಯವಾಗಿ ತಟಸ್ಥರಾಗಿರಬೇಕು. ಆದರೆ ಸಂವಿಧಾನ ಯಾರ ಹೆಸರು ಮತದಾರರ ಪಟ್ಟಿಯಲ್ಲಿರುತ್ತೋ, ಯಾರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲು ತಿಳಿಸಿರುವ ವಯಸ್ಸಿನವರಾಗಿದ್ದಾರೋ, ಯಾರು ಆಯಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಂವಿಧಾನ ತಿಳಿಸಿರುವ ಅರ್ಹತೆಯನ್ನು ಹೊಂದಿದ್ದಾರೋ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇದು ಜನ್ಮಸಿದ್ಧ ಹಕ್ಕು ಎಂದು ಹೇಳುತ್ತದೆ. ಆದ್ದರಿಂದ ಅನೇಕ ಅಧಿಕಾರಿಗಳು ನಿವೃತ್ತಿಯ ನಂತರ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಇಂದು ಚುನಾವಣಾ ವರ್ಷದಲ್ಲಿ ಸ್ವಯಂ ನಿವೃತ್ತಿ ತೆಗೆದುಕೊಂಡು ಕೂಡಲೇ ರಾಜಕೀಯಕ್ಕೆ ಸೇರುತ್ತಿರುವುದು ಕಂಡುಬರುತ್ತಿದೆ. ಇದು ಯೋಚಿಸಬೇಕಾದ ವಿಷಯ. ಈ ಸಮಸ್ಯೆ ಪರಿಹರಿಸಲು 2013ರಲ್ಲಿ ಕೂಲಿಂಗ್ ಆಫ್ ಪೀರಿಯಡ್ ಜಾರಿಗೆ ತರಲು ಪ್ರಯತ್ನಿಸಲಾಯಿತು ಮತ್ತು ಇದು ತಿರಸ್ಕಾರಗೊಂಡಿದೆ. ಕೂಲಿಂಗ್ ಆಫ್ ಪೀರಿಯಡ್ ಅಂದರೆ ನಿವೃತ್ತಿ ನಂತರ ಯಾವುದೇ ಕಾರ್ಪೊರೇಟ್ ಅಥವಾ ಪ್ರೈವೇಟ್ ಕೆಲಸಕ್ಕೆ ಸೇರಲು 3 ವರ್ಷಗಳ ಅಂತರ ತೆಗೆದುಕೊಳ್ಳುವುದು. ಗಮನಿಸಬೇಕಾದ ವಿಷಯವೇನೆಂದರೆ ಇಲ್ಲಿಯೂ ರಾಜಕೀಯ ಪ್ರವೇಶದ ಬಗ್ಗೆ ಉಲ್ಲೇಖಿಸಿಲ್ಲ. ಇನ್ನು ನಮ್ಮಲ್ಲಿ ಇದೊಂದು ಪ್ರಶ್ನೆ ಖಂಡಿತವಾಗಿಯೂ ಇದೆ. ಯಾಕೆ ಇವರುಗಳು ಸ್ವಯಂ ನಿವೃತ್ತಿ ಪಡೆದು ರಾಜಕೀಯಕ್ಕೆ ಸೇರುತ್ತಾರೆ? ವರ್ಷಗಳ ಕಾಲ ತಯಾರಿ ನಡೆಸಿ UPSC ಕ್ಲಿಯರ್ ಮಾಡಿ IAS, IPS, IFS ಅಧಿಕಾರಿಗಳಾಗುವುದು ಸುಲಭದ ಮಾತು ಅಂತೂ ಅಲ್ಲವೇ ಅಲ್ಲ. UPSC ವಿಶ್ವದ ಕಠಿಣ ಪರೀಕ್ಷೆಗಳಲ್ಲೊಂದು. ಎಷ್ಟೋ ಜನರ ಕನಸು. ಸ್ವಯಂ ನಿವೃತ್ತಿ ತೆಗೆದುಕೊಂಡರು ಎಂದಾಗ ಅಯ್ಯೋ ಎಂಬ ಭಾವನೆ ನಮ್ಮಲ್ಲಿ ಖಂಡಿತವಾಗಿಯೂ ಮೂಡುತ್ತದೆ. ಹಾಗೆಯೇ ಇಷ್ಟು ದೊಡ್ಡ ಹುದ್ದೆಯಿಂದ ಕೆಳಗಿಳಿಯಲು ಅವರಿಗೆ ಅವರದೇ ಆದ ಕಾರಣಗಳೂ ಇರಬಹುದು. ಇನ್ನು ಅಧಿಕಾರಿಗಳಿಗೆ ಆರಂಭಿಕ ವರ್ಷಗಳಲ್ಲಿ ಜನರೊಂದಿಗೆ ಬೆರೆತು ಜನರಿಗೋಸ್ಕರ ಕೆಲಸ ಮಾಡುವುದು ತುಂಬ ಉತ್ಸಾಹದಾಯಕವಾಗಿರುತ್ತದೆ. ಆದರೆ ಬಡ್ತಿಗೊಳ್ಳುತ್ತಾ ಹೋದಂತೆ ಡೆಸ್ಕ್ ಜಾಬ್ ಸಿಗುತ್ತದೆ. ಇಲ್ಲಿ ಜನರೊಂದಿಗಿನ ಒಡನಾಟ ಕಡಿಮೆ ಇರುತ್ತದೆ. ಅಧಿಕಾರಿಗಳು ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದು ದೊಡ್ಡ ಸವಾಲುಗಳೊಂದಿಗೆ ಆರಾಮದಾಯಕ ಕೆಲಸ ಮಾಡುವ ಸಮಯವಾಗಿರುತ್ತದೆ. ಆದರೆ ಇವು ಅಧಿಕಾರಿಗಳಲ್ಲಿ ನಿರಾಸಕ್ತಿಯನ್ನು ಹುಟ್ಟಿಸುತ್ತದೆ. ಸಮಾಜದೊಂದಿಗಿದ್ದು ಜನರೊಡನೆ ಬೆರೆತು ಜನರ ಸೇವೆ ಮಾಡಲು ಪದತ್ಯಾಗ ಮಾಡಿ ರಾಜಕೀಯಕ್ಕೆ ಧುಮುಕಲು ಇದೊಂದು ಕಾರಣವಾಗಿದೆ. ಹಾಗೂ ಅಧಿಕಾರಿಗಳ ಬಡ್ತಿಯ ಕ್ರಮಾನುಗತದ ಹಾದಿ ತುಂಬ ನಿಧಾನವಾದ್ದರಿಂದ ಅನೇಕರು ರಾಜಕೀಯದತ್ತ ತಮ್ಮ ಕೈಚಳಕ ತೋರಿಸಲು ಬರುತ್ತಿದ್ದಾರೆ. ಇನ್ನು ಕೆಲವರು ರಾಜಕೀಯದ ಆಕರ್ಷಣೆ, ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಹಂಬಲ ಮತ್ತು ಇಲ್ಲಿ ತಮ್ಮ ಸ್ವಂತ ಸ್ಥಾನದಿಂದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಬಯಕೆಯಿಂದ ರಾಜಕೀಯ ಪ್ರವೇಶಿಸುತ್ತಾರೆ. ಏಕೆಂದರೆ ಯಾವುದೇ ಯೋಜನೆ ಅಥವಾ ನಿರ್ಧಾರಗಳ ಕೊನೆ ತೀರ್ಮಾನ ಮಾಡುವುದರಲ್ಲಿ ರಾಜಕೀಯ ನಾಯಕರ ಕೈ ಮೇಲಿದೆ. ಕೆಲವರು ವೈಯಕ್ತಿಕ ಮಹತ್ವಾಕಾಂಕ್ಷೆ ಮತ್ತು ಹೊಸ ಸವಾಲಿನ ಬಯಕೆಯಿಂದ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಅವರ ಖ್ಯಾತಿ ಮತ್ತು ನೆಟ್ವರ್ಕನ್ನು ಬಳಸಿಕೊಂಡು ರಾಜಕೀಯಕ್ಕೆ ಧುಮುಕುತ್ತಿದ್ದಾರೆ. ಹಾಗೆಯೇ ನಿವೃತ್ತ ಅಧಿಕಾರಿಗಳು ರಾಜಕೀಯದಲ್ಲಿ ಹೆಚ್ಚಿನ ಹಿಡಿತ ಗಳಿಸಿಕೊಂಡರೆ ಭಾರತದ ಸ್ಥಿತಿ ಪಾಕಿಸ್ತಾನದಲ್ಲಿನ ಮಿಲಿಟರಿ ಆಡಳಿತದಂತಾಗುತ್ತದೆ ಎಂದು ಕೆಲವರ ವಾದ. ಇದು ಸತ್ಯಕ್ಕೆ ವಿರುದ್ಧ. ಇದು ಕೇವಲ ಕಲ್ಪನೆ ಎನ್ನಬಹುದು. ಇನ್ನು ಕೆಲವರು ನಿವೃತ್ತ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬಂದರೆ ಜನಸಾಮಾನ್ಯರು ಅವಕಾಶ ವಂಚಿತರಾಗುತ್ತಾರೆ ಎಂದು ವಾದಿಸುತ್ತಾರೆ. ಅಂಥವರಿಗೆ ಹಲವು ನಿವೃತ್ತ ಅಧಿಕಾರಿಗಳು ಚುನಾವಣೆಯಲ್ಲಿ ಸೋತಿರುವ ಬಗ್ಗೆ ತಿಳಿ ಹೇಳಬೇಕಾಗಿದೆ. ಇಲ್ಲಿ ಎಲ್ಲ ನಿರ್ಧಾರ ಜನರ ಕೈಯಲ್ಲಿದೆ ಎಂಬುದು ನೆನಪಿನಲ್ಲಿಡಬೇಕು. ಇನ್ನೊಂದು ಕಡೆ ನಿವೃತ್ತಿ ನಂತರ ರಾಜಕೀಯಕ್ಕೆ ಪ್ರವೇಶಿಸುವ ಅಧಿಕಾರಿಗಳ ವೃತ್ತಿ ಜೀವನದ ಮೇಲೆ ಜನರಲ್ಲಿ ಸಂಶಯ ಹುಟ್ಟುತ್ತದೆ. ಸೇವೆಯ ಸಮಯದಲ್ಲಿ ನಿಷ್ಪಕ್ಷಪಾತವಾಗಿದ್ದರೆ
ಸೇವೆಯ ಸಮಯದಲ್ಲಿ ಅವರ ನಿರ್ಧಾರಗಳು ಹೇಗಿದ್ದವು? ನಿರ್ಧಾರಗಳಿಂದ ರಾಜಕೀಯ ಪಕ್ಷಗಳು ಲಾಭ ಪಡೆಯುತ್ತಿದ್ದವೇ? ಹೀಗೆ ಮುಖ್ಯವಾಗಿ ಆಡಳಿತಾತ್ಮಕ ಸೇವೆಗಳಿಂದ ನುರಿತ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪದತ್ಯಾಗ ಮಾಡಿದರೆ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಆತಂಕದ ವಾತಾವರಣ ಮೂಡಬಹುದು ಮತ್ತು ರಾಜಕಾರಣಿ ಮತ್ತು ಆಡಳಿತ ಅಧಿಕಾರಿಗಳ ಮಧ್ಯೆ ಇರುವ ವ್ಯತ್ಯಾಸ ಕಾಣೆಯಾಗಬಹುದು. ಮುಖ್ಯವಾಗಿ ಅಧಿಕಾರಿಗಳ ಮೇಲೆ ಜನರಲ್ಲಿ ನಂಬಿಕೆ ಕಡಿಮೆಯಾಗುವುದಂತೂ ನಿಶ್ಚಿತ ಮತ್ತು UPSC ಆಕಾಂಕ್ಷಿಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರಬಹುದು. ನಿವೃತ್ತ ಅಧಿಕಾರಿಗಳು ರಾಜಕೀಯ ಸೇರುವುದರಿಂದ ರಾಜಕೀಯ ಸುಧಾರಿಸಬಹುದೇನೋ ಎಂಬ ಆಕಾಂಕ್ಷೆ ನಮ್ಮಲ್ಲಂತೂ ಇದೆ. ಅದಕ್ಕೆ ಪೂರಕವಾಗಿ ಹಲವರು ನಿರೂಪಿಸಿ ತೋರಿಸಿದ್ದಾರೆ. ಹಾಗಾಗಿ ರಾಜಕೀಯ ನಿರ್ಧಾರಗಳಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬೆಳವಣಿಗೆ ಕಾಣಬಹುದು. ಯೋಜನೆಗಳನ್ನು ತಯಾರಿಸುವುದರಲ್ಲಿ ನಿಪುಣರಾಗಿರುವ ಇವರುಗಳು ಯೋಜನೆ ಜಾರಿಗೆ ತರುವುದರಲ್ಲಿಯೂ ಭಾಗಿಯಾಗುವುದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಜೊತೆಗೆ ರಾಜಕಾರಣಿಗಳು ಮತ್ತು ಸರಕಾರಿ ಅಧಿಕಾರಿಗಳ ಮಧ್ಯೆ ಇರುವ ಮುನಿಸುಗಳು ಕಡಿಮೆಯಾಗಬಹುದು. ನಾಯಕತ್ವದ ಗುಣ, ಜನರೊಂದಿಗೆ ಬೆರೆಯುವ ಕಲೆ, ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು, ಜನರ ಕಷ್ಟಗಳಿಗೆ ಕಿವಿಗೊಡುವುದು, ಪ್ರತಿಯೊಂದು ವಿಷಯದ ಬಗ್ಗೆ ಜ್ಞಾನ, ದೇಶ ನಡೆಸುವ ತಾಕತ್ತು, ಹೀಗೆ ಎಲ್ಲ ಗುಣ ಒಂದು ನಿವೃತ್ತ ನಾಗರಿಕ ಸೇವಾ ಅಧಿಕಾರಿಯಲ್ಲಿ ನಾವು ಕಾಣಬಹುದು. ಒಂದು ಸಮಸ್ಯೆಯ ಬೇರೆ ಬೇರೆ ಆಯಾಮಗಳು ಮತ್ತು ಅದಕ್ಕೆ ಹೇಳಿದಂತಹ ನ್ಯಾಯಯುತ ಪರಿಹಾರ ಕಂಡುಹಿಡಿಯುವಲ್ಲಿ ಇವರು ನಿಸ್ಸಾಮರು. ಏಕೆಂದರೆ ಒಬ್ಬ ಆಕಾಂಕ್ಷಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುವಾಗ ಎಲ್ಲ ವಿಷಯಗಳ ಬಗ್ಗೆ ಕಲಿತಿರುತ್ತಾನೆ. ಈ ಅವಧಿಯಲ್ಲಿ ಸಮಸ್ಯೆಗಳಿಗೆ ಅದರ ಪರಿಹಾರವನ್ನು ಕಂಡುಹಿಡಿಯುವ ಕಲೆಯನ್ನು ಕಲಿತಿರುತ್ತಾನೆ. ಪರೀಕ್ಷೆ ಉತ್ತೀರ್ಣನಾದ ನಂತರ ದೇಶದ ಉನ್ನತ ಸಂಸ್ಥೆಗಳಿಂದ ಕಠಿಣ ತರಬೇತಿ ಪಡೆದಿರುತ್ತಾನೆ. ಇಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಪ್ರವೇಶಿಸಿ ನ್ಯಾಯಯುತವಾಗಿ ಕೆಲಸ ಮಾಡಿದರೆ ದೇಶದ ಏಳಿಗೆಯ ಬಗ್ಗೆ ದಿನನಿತ್ಯ ಚಿಂತಿಸುವ ಅಗತ್ಯ ಜನಸಾಮಾನ್ಯನಿಗಿರುವುದಿಲ್ಲ. ಜನರು ನಿರಾಳವಾಗಿ ದಿನ ನಡೆಸಬಹುದು. ರಾಜಕೀಯ ಸರಿದಾರಿಗೆ ಬರಲು ಪ್ರಜ್ಞಾವಂತ ನುರಿತ ನಾಯಕರ ಅವಶ್ಯಕತೆ ಇದೆ. ಗೂಂಡಾಗಿರಿ, ಹಣದ ಅಹಂಕಾರ, ಮನೆತನ, ಬ್ಲ್ಯಾಕ್ ಮನಿಯಿಂದ ಮೇಲೆ ಬಂದ ರಾಜಕಾರಣಿಗಳಿಂದ ದೇಶ ಅಭಿವೃದ್ಧಿಗೊಳ್ಳಲ್ಲ. ಹಳಸಿ ಹೋಗಿರುವ ರಾಜಕೀಯದಲ್ಲಿ ನಿವೃತ್ತ ಅಧಿಕಾರಿಗಳ ಆಗಮನ ಭರವಸೆ ಮೂಡಿಸುತ್ತಿದೆ.